ಮನೆಗಳು ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಸರ್, ಅದು ಯಾರು ಇವ್ರು ತಲುಪಿಲ್ಲ. ಲೋಕಲ್ ಲೀಡರ್ಗಳು ಅವ್ರಿಗೆ ದುಡ್ಡು ತೊಗೊಂಡು ಅವ್ರು ಬಿಟ್ಟವ್ರೆ ಒಳಗಡೆ. ಪ್ರಾಪರ್ ಆಗಿರೋರ ಹತ್ರ ಯಾರಿಗೂ ಅವ್ರ ಮನೆಗೆ ಕೊಡಲಿಲ್ಲ, ಇನ್ನೂವರೆಗೂ ಇಲ್ಲ. ಅದಕ್ಕೆ ಅವರು ಹೋರಾಟ ಮಾಡ್ತಿದ್ದಾರೆ. ಇಲ್ಲಿ ಯಾರೋ ಇದುವರೆಗೂ ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಇವತ್ತು ನಾವು ಕೊಡ್ತಾ ಇದ್ದೀವಿ, ಅದ್ರ ಮುಂಚೆ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಲೋಕಲ್ ಲೀಡರ್ಗಳು ಮಾಡ್ತಿರೋದು ಇದು. ನಾವು ತಗೊಂಡಿರೋರು ಯಾರು ನಿಮ್ಮ ಹತ್ರ ಪ್ರಾಪರ್ ಆಗಿ ಮಾಡಿಲ್ಲ. ಅವ್ರು ಬೇಕಾದ ದಾಖಲಾತಿ ಅವ್ರು ಮಾಡ್ತಿದೆ. ಆಲ್ರೆಡಿ ಕೋರ್ಟಲ್ಲಿ ಇದೆ. ಆದೇಶ ಆಯಿತು, ಏನಿದೆಯೋ ತೆಗೆದುಕೊಂಡ್ಬಂದು ನನ್ನ ಹತ್ರ ಕೊಡಿ. ನಾನು ಸಾಹೇಬ್ರ ಕರ್ಕೊಂಡು ಹೋಗ್ತೀನಿ. ನನ್ನ ಹತ್ರ 4 ಜನ ಕೊಡಿ. ಅಲ್ಲ ಸರ್, ಡೆಮೊಲೇಷನ್ ಮಾಡ್ಬೇಕಂತ ಆರ್ಡರ್ ಆಗ್ತಿದೆ. ಆರ್ಡರ್ ಆಗ್ತಿರೋದು ನಿಜ ಹೇಳ್ತೀವಿ ನಾವು. ಬಟ್ ನೀವು ಲೈವ್ ಮಾಡೋದ್ರಿಂದ ಮಾಡ್ಕೊಳ್ಳಿ. ಆಗ್ತಿರೋದು ಏನೋ ಈಗ ಈ ಪ್ರೈವೇಟ್ ಜಾಗ ಸೇಲ್ ಆಗಿದೆ. ಅವ್ರಿಗೆ ಅಲ್ಲ, ಈಗ ದೊಡ್ಡ ದೊಡ್ಡ ಕೈವಾಡ ಇದೆ. ಆ ಜಾಗ ಇದೆಯಲ್ಲ ಹಿಂದೆ, ಅದು ಒಳಗಡೆ ಇರುವಾಗ ದೊಡ್ಡವ್ರಿಗೆ ಕೈ ತೆರೀದೆ. ನೋಡಮ್ಮ ಸರ್, ಇದನ್ನ ಕ್ಲಿಯರ್ ಮಾಡಬೇಕು ಅವರಿಗೆ. ಅವ್ರಿಗೋಸ್ಕರ ಸ್ವಲ್ಪ ಜನ ಸೇರ್ಕೊಂಡು ಇದನ್ನ ಕ್ಲಿಯರ್ ಮಾಡ್ತಿದ್ದಾರೆ ಅಷ್ಟೇ. ಇಷ್ಟು ವರ್ಷ ಬಿಟ್ಟಿರೋದು ಬೇರೆ, ಇವಾಗ ಕ್ಲಿಯರ್ ಮಾಡ್ತಿರೋದು. ಅವ್ರಿಗೆ ಸೆಟ್ಲ್ಮೆಂಟ್ ಆಗ್ತಿದೆ. ಇದೇ ನಿಜವಾದ ವಿಷಯ. ರೆಡಿ ಮಾಡಿದ್ದೀವಿ. ಇಲ್ಲ ರಿಲೀಸ್ ಇಲ್ಲ, ಅವ್ರಿಗೆ ಬೇರೆ ಕೆಲಸಗಳಿದೆ. ತೆಗೆದುಕೊಂಡು ಬರ್ರಿ. ಹೇಳಿ ಅಮ್ಮ, ಕೇಳಿ ಅಲ್ಲಿ. ಬಡವರಾಗಿ ಇದ್ದಾರೆ. ಮಕ್ಕಳಿಗೆ 20 ವಯಸ್ಸು. ಅದಕ್ಕೆ ಸರ್ ನಾನು ನಿಮಗೆ ಬಂದು ನಮ್ಮ ಮನೆ ನೋಡಿ ಸರ್, ಬಂದ್ಬಿಟ್ಟಿದ್ದೀರಾ ಸರ್? ಹೇಳಿ ಸರ್. ನೀವು ಸ್ಲಮ್ ಬೋರ್ಡಲ್ಲಿ ನಿಮಗೆ ನೀವು ಸ್ಲಮ್ ಬೋರ್ಡ್ಗೆ ಅರ್ಜಿ ಹಾಕಿ ನಿಮ್ಮನ್ನು ಆಯ್ಕೆ ಮಾಡಿ ಅವ್ರಿಗೆ ಮನೆ ಅಲಾಟ್ ಮಾಡಿ ಅಂತ ನಿಮ್ಮ ಅರ್ಜಿ ಬಾಕಿ ಇರುತ್ತೆ. ಅಂತ ನೀವು ಹೈಕೋರ್ಟಲ್ಲಿ ಬರುವಾಗ ಆಗಿರ್ಬೇಕು. ಯಾವ ದಾಖಲೆ ಗೊತ್ತಿಲ್ಲ. ಈ ದಾಖಲೆ ತಂದು ಕೊಟ್ಟರೆ ನಮಗೆ ನೋಡ್ರಿ ನಿಮ್ಗೇನು ಅರ್ಥ ಮಾಡೋಕ್ಕೆ ಹೋಗಿ ಸರ್. ನೀವು ಕರ್ಕೊಂಡು ಬಂದರೆ ನಾನು ಆಫೀಸ್ ಹತ್ರ ಒಂದು ಸಮಸ್ಯೆ ಇಲ್ಲ. ನಾವು ಪಬ್ಲಿಕಲ್ಲಿ ಕೇಳ್ಬಿಡೋಣ ಸರ್, ಗೊತ್ತಾಗಲಿ. ನೋಡಿ ಸರ್, ಇದು ಬಡವ್ರ ಜಾಗ ಹೊಡೆದಾಕ್ತಿದ್ದಾರೆ. ಈ ಫುಡ್ ಕಾರ್ಪೊರೇಷನ್ ರೋಡಲ್ಲಿ ಅದು ಸ್ಲಮ್ ಕ್ವಾರ್ಟರ್ಸ್ ಇದೆ. ಅದ್ರ ಮುಂದೆ 4 ಫ್ಲೋರು 5 ಫ್ಲೋರು ಬಿಲ್ಡಿಂಗ್ ಮಾಡಿದ್ದಾರೆ. ಅಲ್ಲಿ ಬಂದು ಇದೇ ಥರ ಕ್ವಾರ್ಟರ್ಸ್ ಮಾಡಿದರೆ ಅವ್ರಿಗೆ ಒಂದು 60 ಜನ ಮನೆ ಸಿಗ್ತಾ ಇತ್ತು. ಬಟ್ ಸ್ಲಮ್ ಬೋರ್ಡ್ ಕಡೆಯಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ದಾಖಲಾತಿ ಕೊಡ್ತೀವಿ. ಅವ್ರಿಗೆ ಮಾತ್ರ ಡೆಮೊಲೇಷನ್ ಮಾಡೋ ಆಪ್ಷನ್ ಇಲ್ವಲ್ಲ ಸರ್. ಅವ್ರಿಗೆ ಮಾಡ್ಕೊತಿದ್ದಾರೆ ಅವರು. ಸರಿ ಸರ್, ಇದು ನಮ್ಮ ಪರವಾಗಿ ನಾವೇ ಕೊಡ್ತೀವಿ ಸರ್. ಒಂದು ಹೆಲ್ಪ್ ಮಾಡಿ ಸರ್, ನಮ್ಮ ಮಕ್ಕಳಿಗೋಸ್ಕರ ಮಾಡಿ ಸರ್. ನಮಗೆ ಬೇಡ ಸರ್. 20 ವಯಸ್ಸು ಮಕ್ಕಳನ್ನ ಇಟ್ಕೊಂಡು ಸರಿ ಸರ್. ಹೊಡಿತಾರ ಸರ್, ನೀವು ಬನ್ನಿ ಸರ್, ನಾವೇ ಬಿಟ್ಕೊಡ್ತೀವಿ. ನಮ್ಗೆ ಏನೇನ ಮಾಡ್ಕೊಡಿ, ನಾವು ಹೋಗ್ಕೊಡ್ತೀವಿ ಸರ್. ನಾವು ಮುಗಿಸ್ಕೊಂಡು ಮಲ್ಕೊತೀವಿ हमारे गाड़ी अंदर खड़ा ले वो लारी स्टैंड वाले को बोलना ಆಫೀಸರು ಅವ್ರು ತಗೊಂಡು ಬಂದ